ಹಗರಣಕ್ಕೆ ಸಂಬಂಧಪಟ್ಟಂತೆ ನಾವು ಈಗಷ್ಟೇ ಹೇಳ್ತಾ ಇದ್ವಿ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಸಿಗ್ತಾ ಇದೆ ಅಂತ. ಇದಕ್ಕೆ ರೀಸನ್ಸ್ ಬೇಕಲ್ವಾ? ರೀಸನ್ಸ್ ಅನ್ನ ಲಿಸ್ಟ್ ಮಾಡಬೇಕಾಗುತ್ತೆ ಲೋಕಾಯುಕ್ತ ಅಧಿಕಾರಿಗಳು, ಯಾವ ಕಾರಣಕ್ಕೆ ಬಿ ರಿಪೋರ್ಟ್ ಹಾಕ್ತಾ ಇದೀವಿ ಅಂತ. ಸೊ ಅವರ ತನಿಖೆಯ ಪ್ರಕಾರ ಯಾವ್ಯಾವ ಕಾರಣ ಅನ್ನೋದನ್ನ ನೋಡೋದಾದ್ರೆ, ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡೋದಕ್ಕೆ ಕಾರಣ ಏನು? ಸಾಕ್ಷಿಗಳೇ ಇಲ್ಲದ ಮೇಲೆ ಆರೋಪವಷ್ಟೇ ಆಗೋಯ್ತಾ? ಸಿಎಂ ಪತ್ನಿ ನಿರ್ದಿಷ್ಟ ಜಾಗದಲ್ಲಿ ಪರಿಹಾರವನ್ನ ಕೇಳಲೇ ಇಲ್ವಾ? ಹಾಗೂ ಸಿಎಂ ಕ್ಲೀನ್ ಚಿಟ್ಗೆ ಲೋಕಾಯುಕ್ತ ಅಧಿಕಾರಿಗಳು ಕೊಡ್ತಾ ಇರುವಂತಹ ಪ್ರಮುಖ ಕಾರಣಗಳು ಏನು? ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಕೂಡ ಸಿಂಪ್ಲೆಸ್ಟ್ ವೇನಲ್ಲಿ ನಾವು ಡಿಕೋಡ್ ಮಾಡಿ ಕೊಡ್ತಾ ಇದೀವಿ. ಯಾವ ಕಾರಣಕ್ಕೆ ಬಿ ರಿಪೋರ್ಟು, ಯಾವ ಕಾರಣಕ್ಕೆ ನೀರಾಳತೆ, ಯಾವ ಕಾರಣಕ್ಕೆ ಬೀಸೋದೊಳ್ಳೆಯಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ, ಮತ್ತು ಯಾವ ಕಾರಣಕ್ಕೆ ಇದು ಪೊಲಿಟಿಕಲಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಒಂದೊಂದಾಗಿ ನಾವು ಉತ್ತರವನ್ನು ಕೊಡ್ತೀವಿ. ಸೊ ಲೋಕ ಕ್ಲೀನ್ ಚಿಟ್ಗೆ ಕಾರಣಗಳು ಈಗ ಬರ್ತಾ ಇದೆ ನೋಡಿ. ಸಿದ್ದರಾಮಯ್ಯ ಪ್ರಭಾವ ಬೀರಿರುವಂತಹ ಬಗ್ಗೆ ಯಾವುದೇ ಸಾಕ್ಷ್ಯಗಳು ತನಿಖೆಯಲ್ಲಿ ಸಿಕ್ಕಿಲ್ಲ. ಸಾಕ್ಷಿ ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತಾರೆ ಅಂದರೆ, ಸಾಮಾನ್ಯವಾಗಿ ಪತ್ರ ಬರ್ತಿರೋದು ಅಥವಾ ಫೋನ್ ಕಾಲ್ನಲ್ಲಿ ಹೇಳಿರೋದು ಅಥವಾ ಯಾವುದಾದ್ರೂ ಅಧಿಕಾರಿಗಳಿಗೆ ಮೌಖಿಕವಾಗಿ ಸೂಚನೆ ಕೊಟ್ಟಿರೋದು, ಅದೆಲ್ಲ ಸಾಕ್ಷಿ. ಅಂಥದ್ದು ಯಾವುದು ಕೂಡ ಫೈಂಡಿಂಗ್ ಸಿಕ್ಕಿಲ್ವಂತೆ. ಹಾಗೆ ಸಿದ್ದರಾಮಯ್ಯ ಪತ್ನಿ ಒತ್ತಡ ಹಾಕಿದ್ರ ಬಗ್ಗೆ ಕೂಡ ಸಾಕ್ಷಿಗಳು ಸಿಕ್ಕಿಲ್ಲ. ಹಾಗೆ ನಾನು ಈಗಷ್ಟೇ ಹೇಳಿದ್ನಲ್ಲ, ಪತ್ರ ಬರೆದಿದ್ದು, ಫೋನ್ ಕಾಲ್ ಮಾಡಿದ್ದು ಅಥವಾ ಯಾರಿಗಾದ್ರೂ ಹೇಳಿ ಕಳಿಸಿದ್ದು ಯಾವುದು ಕೂಡ ಸಿಕ್ಕಿಲ್ವಂತೆ. ಹಾಗೆ ಸಿಎಂ ಪತ್ನಿ ಪಾರ್ವತಿಯವರು ನಿರ್ದಿಷ್ಟ ಜಾಗದಲ್ಲಿ ನಿವೇಶನವನ್ನು ಕೇಳಿಲ್ಲ. ಬಿಜೆಪಿಯವರು ಬಹುವಾಗ ಆರೋಪ ಮಾಡ್ತಾ ಇದ್ದು, ವಿಜಯನಗರದ 3-4ನೇ ಸ್ಟೇಜ್ನಲ್ಲಿ ಇವರೇ ಕೇಳ್ಬಿಟ್ಟು ಪತ್ರ ಕೊಟ್ಬಿಟ್ಟು ಮಾಡಿಸಿರೋದು ಅಂತ. ವೈಟ್ನರ್ದೆಲ್ಲ ನಿಮಗೆ ರಾದಂತ ಆಯ್ತು ನೆನಪಿರ್ಬೋದು. ಸೊ ಈ ವಿಚಾರ ಅಲ್ಲಿ ಅಡ್ರೆಸ್ ಮಾಡೋ ಕೆಲಸ ಆಗಿದೆ. ಸಿದ್ದರಾಮಯ್ಯ ಬಾಮೈದ ಅಕ್ರಮವಾಗಿ ಜಮೀನನ್ನು ಖರೀದಿ ಮಾಡಿಲ್ಲ. ಮೂಡ ವಶದಲ್ಲಿದ್ದಂತಹ ಜಮೀನನ್ನೇ ವಾಪಸ್ ಖರೀದಿ ಮಾಡಿಕೊಂಡು ಅಲ್ಲಿ ನಾಟಕ ಮಾಡ್ತಿದ್ದಾರೆ ಅನ್ನೋದು ಆರೋಪದ ಭಾಗ ಆಗಿತ್ತು. ಬಟ್ ಅದು ಯಾವುದು ಕೂಡ ಆಗಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಜಮೀನು ಖರೀದಿಗೂ ಮುಂಚೆ ಮೂಡ ಭೂಮಿಯನ್ನು ಸ್ವಾಧೀನ ಪಡಿಸ್ಕೊಂಡಿಲ್ಲ ಅನ್ನೋದನ್ನ ಇವರು ಹೇಳ್ತಿದ್ದಾರೆ. ಮೂಲ ಜಮೀನುದಾರನ ಮೇಲಿನ ಆರೋಪಕ್ಕೂ ಕೂಡ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ. ಅದೇ ಕೃಷಿ ಭೂಮಿ, ಭೂ ಪರಿವರ್ತನೆ, ಅದೆಲ್ಲ ವಿಚಾರಗಳನ್ನು ಕೂಡ ಇಲ್ಲಿ ಪ್ರಶ್ನೆಗೆ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಅಧಿಕಾರಿಗಳಿಂದ 50-50 ಅನುಪಾತದ ಕಾನೂನು ದುರುಪಯೋಗ ಆಗಿದೆ. 50-50 ವಿಚಾರದ ಬಗ್ಗೆ ಹೆಚ್ಚುವರಿಯಾಗಿ ತನಿಖೆ ಆಗಬೇಕು ಅನ್ನೋದನ್ನ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಫೈಂಡಿಂಗ್ಸ್ನ ಮುಖಾಂತರ ಹೇಳ್ತಾ ಇದ್ದಾರೆ. ಇಲ್ಲ ಹಗರಣ ಆಗಿದೆ, ಇಲ್ಲೇ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನೋದು ಲೋಕಾಯುಕ್ತ ಅಧಿಕಾರಿಗಳ ಮಾತಿನ ಮುಂದುವರೆದ ಭಾಗ ಆಗ್ತಾ ಇದೆ. ಅಂದರೆ ರಿಪೋರ್ಟ್ನಲ್ಲಿ ಅಡಕವಾಗಿದೆ ಎನ್ನಲಾದಂತಹ ಅಂಶಗಳ ಭಾಗ ಆಗ್ತಾ ಇದೆ. ಬಟ್ ಪ್ರಶ್ನೆ ಬರೋದೇನು ಗೊತ್ತಾ? ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಅವರು ಕೆಲ ಪ್ರಶ್ನೆಗಳನ್ನ ಕೇಳಿದ್ರು ಇಲ್ಲಿ ತನಿಖೆ ಕೊಡಬೇಕಾದ್ರೆ. ಅದನ್ನೆಲ್ಲ ಅಡ್ರೆಸ್ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಕೆ.ಪಿ. ನಾಗರಾಜ್. ಈ ಭೂ ಪರಿವರ್ತನೆ ಮಾಡುವಂತಹ ಸಂದರ್ಭದಲ್ಲಿ, ಅದೇ ಆ ಕೃಷಿ ಭೂಮಿ ಅನ್ನುವಂತಹ ವಿಚಾರದಲ್ಲಿ ಕಣ್ಮುಚ್ಕೊಂಡು ಅಲ್ಲಿ ಸೈನ್ ಮಾಡಿದ್ರು, ಮತ್ತೆ ಅಲ್ಲಿ ಅಕ್ರಮಗಳಾಯಿತು ಅನ್ನೋ ಪ್ರಶ್ನೆಗಳನ್ನೆಲ್ಲ ದೂರುದಾರರು ಕೇಳಿದ್ರು. ಮತ್ತೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ 199 ಪುಟಗಳ ಜಡ್ಜ್ಮೆಂಟ್ ಏನಿದೆ ಅದನ್ನು ನಾವು ಓದ್ತಾ ಇದ್ವಿ. ಅದರಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಅದನ್ನೆಲ್ಲ ಅಡ್ರೆಸ್ ಮಾಡೋ ಕೆಲಸವನ್ನ ಲೋಕಾಯುಕ್ತರು ಮಾಡಿದ್ದಾರಾ? ವಿತ್ ರೀಸನಿಂಗ್, ವಿತ್ ಸಾಕ್ಷಿ. ಪ್ರಮುಖವಾಗಿ ಮಮತಾ, ಇಡೀ ಪ್ರಕರಣದಲ್ಲಿ ಇದ್ದಂಥದ್ದು ಪಾಯಿಂಟ್ ನಂಬರ್ 1, ಮೂಡಾದವರು ಅಕ್ವೇರ್ ಮಾಡಿಕೊಂಡಂತಹ ಜಮೀನನ್ನು ಸಿದ್ದರಾಮಯ್ಯನವರ ಬಾಮೈದ ಪರ್ಚೇಸ್ ಮಾಡಿದ್ರು. ಅದೆಂಗೆ ಪರ್ಚೇಸ್ ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದು ಇದ್ದಂತಹ ದೂರು. ಅದಕ್ಕೆ ಲೋಕಾಯುಕ್ತದವರು ಕೊಟ್ಟಿರುವಂತಹ ಉತ್ತರ, ಸಿದ್ದರಾಮಯ್ಯನವರ ಬಾಮೈದ ಪರ್ಚೇಸ್ ಮಾಡಿದಂತಹ ಭೂಮಿಯನ್ನು ಮೂಡಾದವರು ಅಕ್ವೇರ್ ಮಾಡೇ ಇರಲಿಲ್ಲ. ಅಕ್ವೇರ್ ಮಾಡದೇ ಇರುವಂಥ ಜಮೀನನ್ನು ಅವರು ಪರ್ಚೇಸ್ ಮಾಡಿದ್ರು. ತದನಂತರದಲ್ಲಿ ಅದನ್ನು ಮೂಡಾದವರು ಅಕ್ವೇರ್ ಮಾಡಿಕೊಂಡ್ರು. ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಅಕ್ವೇರ್ ಆಗಿರಲಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ಪರ್ಚೇಸ್ ಮಾಡಿದ ನಂತರದಲ್ಲಿ ಅದು ಅಕ್ವೇರ್ ಆಗಿತ್ತು ಅನ್ನುವಂಥದ್ದು ಲೋಕಾಯುಕ್ತವರು ಹೇಳ್ತಾ ಇರುವಂಥದ್ದು. ಪಾಯಿಂಟ್ ನಂಬರ್ 2, ಇವರು ನಿರ್ದಿಷ್ಟ ಜಾಗದಲ್ಲಿ ಇಂಥದ್ದೇ ಕಡೆಯಲ್ಲಿ ಸೈಟು ಕೊಡಬೇಕು ಅಂತ ಪಾರ್ವತಮ್ಮ ಸಿದ್ದರಾಮಯ್ಯನವರು ಕೇಳಿದ್ರು ಅನ್ನುವಂಥದ್ದು. ಲೋಕಾಯುಕ್ತದ ತನಿಖೆಯಲ್ಲಿ ಅವರು ಹೇಳ್ತಾ ಇರುವಂಥದ್ದು, ಯಾವ ಪತ್ರವನ್ನು ಕೂಡ ಪಾರ್ವತಮ್ಮ ಸಿದ್ದರಾಮಯ್ಯ ಕೊಟ್ಟಿಲ್ಲ. ನಮಗೆ ನಿರ್ದಿಷ್ಟವಾಗಿ ಇಂಥದ್ದೇ ಜಾಗದಲ್ಲಿ, ಅಂದರೆ ವಿಜಯನಗರ ಸ್ಟೇಜಲ್ಲಿ ನಮಗೆ ಜಾಗ ಬೇಕು, ನಮಗೆ ಸೈಟ್ ಪರಿಹಾರವಾಗಿ ಬೇಕು ಅಂತ ಅವರು ಕೇಳಿರೋದಕ್ಕೆ ಯಾವ ಸಾಕ್ಷಿಗಳು ನಮ್ಮ ಹತ್ರ ಇಲ್ಲ, ಯಾವ ಸಾಕ್ಷಿಗಳು ಲಭ್ಯ ಇಲ್ಲ ಅನ್ನುವಂಥದ್ದು. ಪಾಯಿಂಟ್ ನಂಬರ್ 3, ಸಿದ್ದರಾಮಯ್ಯನವರು ಭಾಳ ದೊಡ್ಡ ಮಟ್ಟದ ಪ್ರಭಾವವನ್ನು ಈ ವಿಚಾರದಲ್ಲಿ ಬಳಸಿದರು, ತಮ್ಮ ಪತ್ನಿಗೆ ಈ 14 ಸೈಟ್ಗಳನ್ನ ಕೊಡಿಸುವಂಥ ವಿಚಾರದಲ್ಲಿ ಅನ್ನುವಂಥದ್ದು ಆರೋಪ. ಅದಕ್ಕೆ ಲೋಕಾಯುಕ್ತ ಹೇಳ್ತಾ ಇರುವಂಥದ್ದು, ಸಿದ್ದರಾಮಯ್ಯನವರು ಪ್ರಭಾವ ಬಳಸಿರುವುದಕ್ಕೆ ಒಂದೇ ಒಂದು ಸಿಂಗಲ್ ಆದಂಥ ಎವಿಡೆನ್ಸ್ ಕೂಡ ಇಲ್ಲ. ಸಿದ್ದರಾಮಯ್ಯನವರ ಫೋನ್ ಕಾಲ್ ಕೂಡ ಇಲ್ಲ, ಸಿದ್ದರಾಮಯ್ಯನವರ ಲೆಟರ್ ಕೂಡ ಇಲ್ಲ. ಅವರು ಪ್ರಭಾವ ಬೀರಿದ್ದಾರೆ ಅನ್ನುವಂಥ ಏನು ಆರೋಪ ಇದೆ ಅದನ್ನು ಸಾಬೀತು ಮಾಡುವಂಥ ಒಂದು ಸಾಕ್ಷ್ಯವೂ ಕೂಡ ನಮಗೆ ಲಭ್ಯ ಇಲ್ಲ ಅನ್ನುವಂಥದ್ದನ್ನು ಕ್ಲಿಯರ್ ಕಟ್ಟಾಗಿ ತಿಳಿಸ್ತಾ ಹೋಗ್ತಾರೆ. ಅಲ್ಲಿಗೆ ಪ್ರಕರಣದ ಮೂಲ ಇರುವಂಥದ್ದೇ ಇಲ್ಲಿ. ಅಂದರೆ ಮೂಡ ಅಕ್ವೇರ್ ಮಾಡ್ಕೊಂಡಂಥ ಜಮೀನನ್ನು ಮಲ್ಲಿಕಾರ್ಜುನ ಸ್ವಾಮಿ ಹೇಗೆ ಖರೀದಿ ಮಾಡಿದ್ರು ಅಂತ ಕೇಳ್ತಾ ಇದ್ರು. ಲೋಕಾಯುಕ್ತರು ಅದನ್ನ ಅಕ್ವೇರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯರ ಪತ್ನಿ ಲೆಟ್ರ್ ಕೊಟ್ಟಿದ್ರು ಅಂತಾರೆ, ಆ ಲೆಟ್ರೇ ಇಲ್ಲ ಅಂತಿದ್ದಾರೆ. ಅಂದರೆ ಆ ಥರದೊಂದು ಯಾವ ನಡೆದೇ ಇಲ್ಲ ಅಂತಿದ್ದಾರೆ. ಹಾಗಾಗಿ
ಅಂಶಗಳ ಆಧಾರದ ಮೇಲೆ ಸಿದ್ದರಾಮಯ್ಯನವರ ಪತ್ನಿ ಬಾಮೈದ ಜೊತೆಗೆ ಭೂ ಮಾಲೀಕರಿಗೆ ಕ್ಲೀನ್ ಚೀಟನ್ನು ನಾವು ಕೊಡ್ತಾ ಇದ್ದೇವೆ ಅನ್ನುವಂಥದ್ದು ಲೋಕಾಯುಕ್ತದಲ್ಲಿ ರಿಪೋರ್ಟ್ನಲ್ಲಿರುವಂತಹ ಅಂಶ. ಮಮತಾ. ಓಕೆ, KP ನಾಗರಾಜ್ ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ.